ನಾನು ಎಸ್ ಕೆ ಕುಪ್ಪ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಬ್ಬ ಶ್ರೀಮಂತ ವೃದ್ಧ ಮಹಿಳೆ ಒಬ್ಬ ಮನೋವೈದ್ಯರ ಹತ್ತಿರ ಬರ್ತಾಳೆ. ಮನೋವೈದ್ಯರ ಹತ್ತಿರ ಬಂದು ತನ್ನೆಲ್ಲ ಗೋಳಗಳನ್ನು ಹೇಳ್ಕೊತಿರ್ತಾಳೆ. ಡಾಕ್ಟ್ರೇ, ನನ್ನ ಹತ್ರ ಸಾಕಷ್ಟು ಹಣ ಇದೆ, ಮನೆ ಇದೆ, ಎಲ್ಲಾನು ಇದೆ. ನನ್ನ ಗಂಡ ನನಗೆಲ್ಲಾನು ಬಿಟ್ಟು ಹೋಗಿದ್ದಾನೆ. ಆದರೂ ನನ್ನ ಮನಸ್ಸಿಗೆ ಸಂತೋಷ ಇಲ್ಲ. ಯಾವಾಗಲೂ ಕಿರಿಕಿರಿ ಎಲ್ಲ ಇರುತ್ತೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮನೋವೈದ್ಯರು ತಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ಬೇಕಂತ ಒಬ್ಬ ನರ್ಸನ್ನು ಕರೀತಾರೆ. ಕರೆದು ಹೇಳ್ತಾರೆ, ಅಮ್ಮ, ನೀನು ಅಜ್ಜಿಗೆ ಸಂತೋಷವಾಗಿ ಹೇಗಿರೋದು ಅನ್ನೋದನ್ನು ಸ್ವಲ್ಪ ಹೇಳು, ಹೇಗಿರಬೇಕು ಅಂತ. ಆಯಿತು. ಆಕೆ ನರ್ಸ್ ಏನು ಮಾಡ್ತಾಳೆ, ಆ ವೃದ್ಧ ಮಹಿಳೆಯನ್ನು ಒಂದು ಚೇರ್ ಮೇಲೆ ಕೂಡಿಸಿ ಆಕೆ ಹೇಳ್ತಾಳೆ, ಕರ್ಕೊಂಡು ಹೋಗ್ತಾಳೆ, ಹೇಳ್ತಾಳೆ. ನಾನು ಒಂದು ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ. ನನ್ನ ಗಂಡನು ಮಲೇರಿಯಿಂದ ಸತ್ತು ಹೋಗ್ಬಿಟ್ರು. ನನಗೇನೂ ಬಿಟ್ಟು ಹೋಗಿಲ್ಲ. ಕೆಲವೇ ದಿನಗಳಲ್ಲಿ ನಾನು ಇದ್ದ ಒಬ್ಬನೇ ಮಗ ಅಪಘಾತದಲ್ಲಿ ತೀರ್ಕೊಂಡ. ಇದೆಲ್ಲ ನಾನು ಅನುಭವಿಸಿ ಇನ್ನೇನು ನಾನು ಆತ್ಮಹತ್ಯೆ ಮಾಡ್ಕೋಬೇಕು, ಜೀವನದಲ್ಲಿ ಏನಿಲ್ಲ ಅಂತ ನಿರ್ಣಯಕ್ಕೆ ಬಂದೆ. ಆದರೂ ಸಹಿತ ನಾನು ಬದುಕಬೇಕು, ಉಳಿಬೇಕು ಅಂತ ಮನಸ್ಸಿನ ಒಂದು ಮೂಲೆಯಲ್ಲಿದ್ದಂಥ ಆಶೆ ನನ್ನನ್ನು ಈ ಆಸ್ಪತ್ರೆಗೆ ಕರ್ಕೊಂಡು ಬಂತು. ನಾನು ಇಲ್ಲಕ್ಕೆ ಸಿಗ್ತಕ್ಕಂಥ ಏನೋ ಒಂದು ಸ್ವಲ್ಪ ಸಂಬಳ, ಅಷ್ಟರಿಂದನೇ ನನ್ನ ಜೀವನವನ್ನು ನಾನು ಸಾಗಿಸ್ತಾ ಇದ್ದೀನಿ. ಆದರೆ ಒಂದು ಸಲ ಏನಾಯಿತು ಅಂದರೆ, ನಾನು ಮನೆಯಲ್ಲಿರಬೇಕಾದ್ರೆ ಒಂದು ನಾಯಿ ಮರಿ ನನ್ನ ಮನೆಯೊಳಗೆ ಬಂತು. ಅದಕ್ಕೆ ಸ್ವಲ್ಪ ನಾನು ಹಾಲು ಹಾಕಿದೆ. ಆ ಹಾಲು ಕುಡಿದ ನಂತರ ಬಂದು ನನ್ನ ತೊಡೆ ಮೇಲೆ ಮಲ್ಕೊಳ್ಳೋದು, ನನ್ನ ಕಾಲನ್ನು ನೆಕ್ಕೋದು, ಇದೆಲ್ಲ ಮಾಡಲಿಕ್ಕತ್ತು. ಅಂದರೆ ಒಂದು ನಾಯಿ ಮರಿಗೆ ಸ್ವಲ್ಪ ನಾನು ಹಾಲು ಹಾಕಿದಾಗ ನನ್ನನ್ನು ಪ್ರೀತಿ ಮಾಡಲಿಕ್ಕೆ ಅದು ಪ್ರಾರಂಭ ಮಾಡಿತು. ಆವಾಗ ನನಗನಿಸ್ತು, ಒಂದು ಪ್ರಾಣಿ, ಒಂದು ನಾಯಿ ಮರಿ ಇಷ್ಟೊಂದು ಸಂತೋಷವನ್ನು ನನಗೆ ಕೊಡ್ತಿರ್ಬೇಕಾದ್ರೆ ನಾನು ರೋಗಿಗಳ ಸೇವೆ ಯಾಕೆ ಮಾಡಬಾರ್ದು? ಇಲ್ಲಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಅವ್ರ ಜೊತೆಗೆ ಮಾತಾಡೋದು, ಅವ್ರ ಸಮಸ್ಯೆಗಳನ್ನು ತಿಳ್ಕೊಳ್ಳೋದು, ಅವ್ರಿಗೆ ಸ್ವಲ್ಪ ಸಾಂತ್ವನ ಹೇಳೋದು, ಅವರ ದುಃಖವನ್ನು ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ಮಾಡೋದು, ಇದನ್ನೆಲ್ಲ ಮಾಡೋದ್ರಿಂದ ನನಗೆ ಸಂತೋಷ ಅನಿಸುತ್ತೆ. ಜೀವನದಲ್ಲಿ ಒಂದು ಆಶೆ ನಿರ್ಮಾಣ ಆಯಿತು, ನಾನು ಜೀವಿಸಬೇಕು, ಮಾಡಬೇಕು ಅಂತೇಳಿ. ಅಂದರೆ ನಮಗೇನು ಸಂತೋಷ ಸಿಗುತ್ತೆ ಅನ್ನೋದಕ್ಕಿಂತ ಎಷ್ಟು ಜನರಿಗೆ ಸಂತೋಷ ಸಿಗುವ ಹಾಗೆ ನಾವು ಮಾಡ್ತೀವಿ, ಅವರ ಜೀವನವನ್ನು ಸರಿ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ, ಅದರಲ್ಲಿ ನಿಜವಾದ ಸಂತೋಷವನ್ನು ನಾವು ಅನುಭವಿಸ್ಬೋದು. ಆವಾಗ ಶ್ರೀಮಂತ ಮಹಿಳೆಗೆ ಆವಾಗ ಅನಿಸುತ್ತೆ, ಹೌದು, ತಾನೂ ಸಹಿತ ಇದೇ ಥರ ಬೇರೆಯವರ ಸೇವೆ ಮಾಡೋದು ಅಥವಾ ಬೇರೆಯವರಿಗೆ ಮಾರ್ಗದರ್ಶನ ಮಾಡೋದು, ಅವರ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಬೇಕು ಅಂತ ಅನಿಸುತ್ತೆ. ಆಗ ನಾವು ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಇದೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಜೊತೆಗೆ ಬರೀ ಆಸನ, ಪ್ರಾಣಾಯಾಮ ಇಷ್ಟೇ ಅಲ್ಲ, ಸಂಸ್ಕಾರಗಳನ್ನು ಕೊಡ್ತಕ್ಕಂಥ ಕೆಲಸ. ಭಾವನಾತ್ಮಕವಾಗಿ ವ್ಯಕ್ತಿಗಳು ಬದಲಾವಣೆ ಆಗಬೇಕು, ಅವರ ಬಿಹೇವಿಯರ್ ಚೇಂಜ್ ಆಗಬೇಕು, ನಡವಳಿಕೆಗಳಲ್ಲಿ ಬದಲಾವಣೆ ಬರಬೇಕು. ಆ ಕೆಲಸವನ್ನು ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಮಾಡುತ್ತೆ. ಬೆಳಗ್ಗೆ 6 ರಿಂದ 7, ಸಂಜೆ 6 ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿರಿ, ಬೇರೆಯವರಿಗೆ ಅದನ್ನು ಶೇರ್ ಮಾಡಿರಿ. ಧನ್ಯವಾದಗಳು.